ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ಮಾತನ್ನು ಇತ್ತೀಚಿನ ದಿನಗಳಲ್ಲಿ ಕೇಳದೇ ಇರುವವರು ಬಹಳ ವಿರಳ. ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಕಡಬ ಪಾಡ್ಕಾಸ್ಟ್ಗೆ ಸ್ವಾಗತ. ಈ ಡಿಜಿಟಲ್ ಯುಗದಲ್ಲಿ ಹಲವಾರು ಯೂಟ್ಯೂಬರ್ಗಳು ತಮ್ಮದೇ ಆದ ಫ್ಯಾನ್ಸ್ ಅನ್ನು ಹೊಂದಿದ್ದಾರೆ. ಅವರಲ್ಲಿ ನಮ್ಮ ಕನ್ನಡದ ಸ್ಟಾರ್ ಯೂಟ್ಯೂಬರ್ ಆಗಿ ಹೊರಹೊಮ್ಮಿರುವ ಜಗತ್ತನ್ನೇ ನಿಮಗೆ ತೋರಿಸುತ್ತೇನೆ ಎಂದು ಕೈಯಲ್ಲಿ ಕ್ಯಾಮೆರಾ ಹಿಡಿದು ಹೊರಟು ಹಲವಾರು ದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಆಚಾರ ವಿಚಾರಗಳನ್ನು ತೋರಿಸುತ್ತಿರುವ ಡಾಕ್ಟರ್ ಬ್ರೋ ಕೂಡ ಒಬ್ಬರು. ಹೆಚ್ಚಿನ ಯೂಟ್ಯೂಬರ್ಗಳು ದೇಶದ ಒಳಗಿನ ಸ್ಥಳಗಳನ್ನು, ಅಲ್ಲಿನ ವಿಚಾರಗಳನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಾಗ ಡಾಕ್ಟರ್ ಬ್ರೋ ಎಂದೇ ಖ್ಯಾತರಾದ ಬೆಂಗಳೂರಿನ ಗಗನ್ ಮಾತ್ರ ವಿದೇಶಗಳಿಗೆ ಪ್ರಯಾಣ ಮಾಡಿ ಅಲ್ಲಿನ ವಿಷಯಗಳನ್ನು ಕನ್ನಡಿಗರಿಗೆ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಕೆಲವು ದಿನಗಳಿಂದ ಡಾಕ್ಟರ್ ಬ್ರೋ ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿಲ್ಲ. ಕನ್ನಡದಲ್ಲಿ ಒರಿಜಿನಲ್ ಕಂಟೆಂಟ್ ಹೊತ್ತು ತರುವ ಜನಪ್ರಿಯ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಎಲ್ಲಿ ಹೋಗಿದ್ದಾರೆ? ಕೆಲವು ದಿನಗಳ ಹಿಂದಷ್ಟೇ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಕಾಣಿಸಿಕೊಂಡಿದ್ದ ಡಾಕ್ಟರ್ ಬ್ರೋ ಕಾಣೆಯಾಗಿದ್ದಾರಾ? ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಹರಿದಾಡುತ್ತಿರುವ ಸುದ್ದಿ ಏನು? ಅಸಲಿಗೆ ಅವರಿಗೆ ಏನಾಗಿದೆ? ಹೀಗೆಲ್ಲ ಪ್ರಶ್ನೆಗಳು ಇದೀಗ ಕನ್ನಡಿಗರನ್ನು ಕಾಡುತ್ತಿದೆ. ಅಷ್ಟಕ್ಕೂ ಈ ಪ್ರಶ್ನೆ ಮೂಡುವುದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಬ್ರೋ ಬಗ್ಗೆ ಆಗುತ್ತಿರುವ ಚರ್ಚೆ. ಅವರು ಇತ್ತೀಚೆಗೆ ಚೀನಾ ದೇಶಕ್ಕೆ ತೆರಳಿ ಅಲ್ಲಿಯ ಬಗ್ಗೆ ವಿಡಿಯೋ ಮಾಡಿದ್ದರು. ಅದರಲ್ಲಿ ಚೀನಾ ದೇಶದ ಬೆಳವಣಿಗೆಯನ್ನು ಹೊಗಳಿದ್ದರು. ನಮ್ಮ ದೇಶದಲ್ಲಿ ಕಾಲೇಜು ಮಕ್ಕಳು ಜಾತಿ ಧರ್ಮ ಅಂತ ಕಿತ್ತಾಡ್ತಾರೆ, ಮನಸ್ಸಿಗೆ ತುಂಬಾ ಭಾರ ಆಗುತ್ತೆ. ಆದರೂ ಹೇಳ್ತಾ ಇದ್ದೀನಿ, ಚೈನಾ ಅಟ್ ಪ್ರೆಸೆಂಟ್ ಏನು ಡೆವಲಪ್ಮೆಂಟ್ ಆಗಿದೆಯಲ್ಲ, ನಮ್ಮ ಭಾರತ ಅಷ್ಟು ಡೆವಲಪ್ ಆಗೋಕೆ ಇಲ್ಲಿಂದ 70 ವರ್ಷ ಬೇಕಾಗುತ್ತದೆ ಅಂದಿದ್ದರು. ಅಭಿವೃದ್ಧಿಯಲ್ಲಿ ಚೀನಾ ದೇಶದ ವಾಸ್ತವ ಸ್ಥಿತಿಯನ್ನು ಹೇಳಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಬೇಸರ ವ್ಯಕ್ತಪಡಿಸಿದ್ದರು. ಚೀನಾ ದೇಶವನ್ನು ಹೊಗಳಬಾರದು ಅಂದಿದ್ದರು. ಮತ್ತೆ ಕೆಲವರು ಡಾಕ್ಟರ್ ಬ್ರೋ ಅನ್ನು ದೇಶದ್ರೋಹಿ ಎಂದು ಕರೆದಿದ್ದರು. ಮತ್ತೆ ಕೆಲವರು ಕಿಡಿಕಾರಿದ್ದರು. ಇದರಿಂದ ಬೇಸರಗೊಂಡ ಡಾಕ್ಟರ್ ಬ್ರೋ ವಿಡಿಯೋ ಮಾಡುವುದನ್ನು ನಿಲ್ಲಿಸಿದ್ದಾರೆ ಅಂತೆಲ್ಲ ಸುದ್ದಿ ಓಡಾಡುತ್ತಿದೆ. ಇನ್ನು ಕೆಲವರು ಡಾಕ್ಟರ್ ಬ್ರೋ ಆರೋಗ್ಯ ಸರಿ ಇಲ್ವಂತೆ, ಅದಕ್ಕೆ ವಿಡಿಯೋ ಮಾಡುವುದನ್ನು ನಿಲ್ಲಿಸಿದ್ದಾರಂತೆ ಅಂತಾನೂ ಹೇಳುತ್ತಿದ್ದಾರೆ. ಅಸಲಿಗೆ ಡಾಕ್ಟರ್ ಬ್ರೋ ಎಲ್ಲಿದ್ದಾರೆ, ಅವರು ಹೇಗಿದ್ದಾರೆ, ಈಗೇನು ಮಾಡುತ್ತಿದ್ದಾರೆ ಅನ್ನುವುದನ್ನ ಅವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿರುವ ಮತ್ತೋರ್ವ ಯೂಟ್ಯೂಬರ್ ಗ್ಲೋಬಲ್ ಕನ್ನಡಿಗ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಗ್ಲೋಬಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಮಹಾಬಲರಾಮ್ ಹಾಗೂ ಡಾಕ್ಟರ್ ಬ್ರೋ ಕ್ಲೋಸ್ ಆಗಿದ್ದಾರೆ. ಡಾಕ್ಟರ್ ಬ್ರೋ ಕಾಣೆಯಾಗಿದ್ದಾರಂತೆ. ಚೀನಾ ದೇಶದ ಸರ್ಕಾರ ಅವರನ್ನು ಅರೆಸ್ಟ್ ಮಾಡಿ ಸೀಕ್ರೆಟ್ ಜೈಲಿನಲ್ಲಿ ಇಟ್ಟಿದ್ದಾರಂತೆ. ಚೀನಾ ದೇಶವನ್ನು ಹೊಗಲಿ ಅವರ ಆಧುನೀಕರಣ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿದ್ದಕ್ಕೆ, ನಾವು ಹೇಗೆ ಬದಲಾಗಬೇಕು ಅನ್ನೋ ವಿಷಯವನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಲ್ಲಿರೋ ಕೆಲವರು ಬೇಜಾರು ಮಾಡಿಕೊಂಡು ಅಥವಾ ಮನಸ್ಸಿಗೆ ತಗೊಂಡು ಅವರನ್ನು ದೇಶದ್ರೋಹಿ ಅಂತ ಹೇಳಿ ಆ ಪಟ್ಟ ಕಟ್ಟಿ ವಿಡಿಯೋ ಮಾಡುವುದನ್ನು ನಿಲ್ಲಿಸಿ ಬಿಟ್ಟಿದ್ದಾರಂತೆ. ಡಾಕ್ಟರ್ ಬ್ರೋಗೆ ಆರೋಗ್ಯ ಸರಿ ಇಲ್ವಂತೆ, ಬಹಳ ಹುಷಾರಿಲ್ವಂತೆ, ಅದಕ್ಕೆ ವಿಡಿಯೋ ಮಾಡೋದನ್ನ ಬಿಟ್ಟಿದ್ದಾರಂತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಎಂದು ಗ್ಲೋಬಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಮಹಾಬಲರಾಮ್ ಸ್ಪಷ್ಟನೆ ನೀಡಿದ್ದಾರೆ. ಡಾಕ್ಟರ್ ಬ್ರೋ ವಿಷಯಕ್ಕೆ ಬರೋದಾದ್ರೆ ಅವರು ಎಲ್ಲೂ ಹೋಗಿಲ್ಲ, ಅವರಿಗೆ ಏನೂ ಆಗಿಲ್ಲ, ಅವರು ಹುಷಾರಾಗಿ ಆರೋಗ್ಯವಾಗಿ ಆರಾಮವಾಗಿ ಇದ್ದಾರೆ. ಹೇಗೆ ಹೇಳ್ತಿದ್ದೀರಾ ನೀವು ಅಂತ ಹೇಳಿದ್ರೆ, ಮೊನ್ನೆ ಅಷ್ಟೇ ನಾನು ಮತ್ತು ಡಾಕ್ಟರ್ ಬ್ರೋ ಮತ್ತು ಫ್ಲೈಯಿಂಗ್ ಪಾಸ್ಪೋರ್ಟ್ ನ ಆಶಾ ಕಿರಣ್ 3 ಜನರು ಒಂದುಗೂಡಿ ಶೃಂಗೇರಿ ಟ್ರಿಪ್ಗೆ ಹೋಗಿದ್ದೆವು ಎಂದು ಗ್ಲೋಬಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಮಹಾಬಲರಾಮ್ ತನ್ನ ಚಾನೆಲ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಡಾಕ್ಟರ್ ಬ್ರೋ ಸದ್ಯಕ್ಕೆ ಸ್ಟಾರ್ ಸ್ಪೋರ್ಟ್ಸ್ ಚಾನೆಲ್ನಲ್ಲಿ ಬರುತ್ತಿರುವ ಒಂದು ಈವೆಂಟ್ ನಲ್ಲಿ ಬ್ಯುಸಿಯಾಗಿದ್ದು ತನ್ನ ಕೆಲಸವನ್ನು ಮುಗಿಸಿ ಸ್ವಲ್ಪ ಬ್ರೇಕ್ ತೆಗೆದುಕೊಂಡು ಮತ್ತೆ ಯೂಟ್ಯೂಬ್ಗೆ ಮರಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಒಬ್ಬ ಯೂಟ್ಯೂಬರ್ನನ್ನು ಪ್ರತಿಷ್ಠಿತ ಸ್ಟಾರ್ ಸ್ಪೋರ್ಟ್ಸ್ ಚಾನೆಲ್ ತನ್ನ ಪ್ರಧಾನ ಈವೆಂಟ್ ನಲ್ಲಿ ಅತಿಥಿಯಾಗಿ ಆಯ್ಕೆ ಮಾಡಿರುವುದು ಕನ್ನಡದ ಯೂಟ್ಯೂಬರ್ಗೆ ನೀಡಿರುವ ಗೌರವವಾಗಿದೆ ಎಂದು ಅವರು ಬಣ್ಣಿಸಿದ್ದಾರೆ. ಈ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ಡಾಕ್ಟರ್ ಬ್ರೋ ನಾಪತ್ತೆ ವಿಚಾರಕ್ಕೆ ಸ್ಪಷ್ಟನೆ ಸಿಕ್ಕಿದಂತಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಡಾಕ್ಟರ್ ಬ್ರೋ ನಾಪತ್ತೆ ಬಗ್ಗೆ ನಿಮಗಿದ್ದ ಪ್ರಶ್ನೆಗಳನ್ನು, ಗೊಂದಲಗಳನ್ನು ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ.